ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಪ್ರೆಗ್ನೆನ್ಸಿ ಜರ್ನಿ ಶುರುವಾದಾಗಿಂದ ಕುತ್ತಿಗೆ ಸುತ್ತ, ನೆಕ್ ಸುತ್ತ ತುಂಬಾ ಬ್ಲ್ಯಾಕ್ ಕಲರ್ ಆಗಿದೆ. ಪಿಗ್ಮೆಂಟೇಷನ್ ಸ್ವಲ್ಪ ಲೈಟಾಗಿ ನೋಸ್ ಮೇಲೆ ಕೂಡ ಆಗ್ತಿದೆ. ಏನೂ ಮಾಡೋಕ್ಕಾಗಲ್ಲ. ಪ್ರೆಗ್ನೆನ್ಸಿ ಜರ್ನಿನ ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋರಿಗೆ ಗೊತ್ತು. ಎನಿವೇಸ್, ನಾನಿಲ್ಲಿ ನನ್ನ 8 ಮಂತ್ ಪ್ರೆಗ್ನೆನ್ಸಿಯ ಜರ್ನಿನ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು, ಸೊ ಧ್ಯಾನ ಅದೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಒಂದು ಗ್ಲಾಸ್ ಬಿಸಿ ನೀರನ್ನ ಕುಡ್ದಿರೋದು. ಯಾಕೆಂದರೆ ಇವಾಗ ಕ್ಲೈಮೇಟ್ ತುಂಬಾ ಕೆಟ್ಟದಾಗಿದೆ. ಮನೇಲಿದ್ದರೂ ಕೂಡ ತುಂಬ ಚಳಿ ಚಳಿ ಅನಿಸುತ್ತೆ. ಸೊ ಅದಕ್ಕೆ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದೆ. ನಾನಿಲ್ಲಿ ಇವತ್ತು ಕಷಾಯನ ಕುಡಿತಿಲ್ಲ, ಬಿಕಾಸ್ ಕಷಾಯದ ಪೌಡ್ರೆಲ್ಲ ಖಾಲಿ ಆಗೋಗಿತ್ತು. ಸೊ ಹೀಗಾಗಿ ನಮ್ಮ ಮನೇಲಿ ಇವತ್ತು ನಮ್ಮಮ್ಮ ನನಗೆ ಹುರುಳಿದು ಒಂದು ಗಂಜಿನ ಮಾಡಿದರು. ಒಂದು ಪುಟ್ಟ ಗ್ಲಾಸಲ್ಲಿ ಹುರುಳಿ ಗಂಜಿನ ಕುಡಿದು ನನ್ನ ಡೇನ ಶುರು ಮಾಡಿದೆ. ಟಿಫಿನಿಗೆ ಇವತ್ತು ನಮ್ಮ ಮನೆಯಲ್ಲಿ ರೊಟ್ಟಿ ಮಾಡಿದರು, ಜೋಳದ ರೊಟ್ಟಿ ಜೊತೆಗೆ ಪಲ್ಯ, ಆಮೇಲೆ 2-3 ಥರ ಪಲ್ಯ ಇತ್ತು, ಆಮೇಲೆ ಚಟ್ನಿ ಅದೆಲ್ಲ ಇತ್ತು. ನಾನಿಲ್ಲಿ ರೊಟ್ಟಿದು ಕ್ವಾಂಟಿಟಿ ಅಂದರೆ ಕಡಿಮೆ ತೊಗೊಂಡು ಪಲ್ಯದು ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದು. ಅದಾದಮೇಲೆ ನಮ್ಮಮ್ಮ ನಮ್ಮ ಗಾರ್ಡನಲ್ಲೇ ಬೆಳೆದಿರೋವಂಥದ್ದು ಹಕ್ಕರಕ್ಕಿ ಸೊಪ್ಪಿತ್ತು. ಸೊ ಅದನ್ನು ತೊಗೊಂಬಂದು ಕೊಟ್ಟರು, ತಿಂದೆ. ಆಮೇಲೆ ಪಕ್ಕದ ಮನೆಯಿಂದ ಖುಷಿ ಬಂದಿದ್ಲು. ಅವಳದು ಸ್ನಾನ ಆಗಿರಲಿಲ್ಲ. ಅವಳಿಗೆ ಸ್ನಾನ ಮಾಡಿಸೋದಕ್ಕೆ ಹರಸಾಹಸ ಪಡಬೇಕಾಯ್ತು. ಎಷ್ಟು ರಗಳೆ ಮಾಡ್ತಾಳೆ ಅಂತ ಹೇಳಿದ್ರೆ, ಸ್ನಾನ ಮಾಡ್ಸೋಕ್ಕೆ ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ, ಸುಮ್ಮನೆ ಓ ಅಂತ ಅಳ್ತಿದ್ಲು. ಹಾಗೋ ಹಿಂಗೋ ಮಾಡಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿದೆ. ನಮ್ಮಮ್ಮನೂ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ. ಸೊ ಅದಾದಮೇಲೆ ಅವಳಿಗೆ ಪೌಡ್ರ್ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಸೊ ಪೌಡ್ರೆಲ್ಲ ಹಚ್ಚಿ ಮಾಡಿ ಕಾಡಿಗೆ ಎಲ್ಲ ಹಚ್ಚಿದೆ. ಒಂಥರ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯೆನ್ಸು. ನಾನು ಈ ಮುಂಚೆ ಈ ಥರ ಯಾವ ಮಕ್ಕಳಿಗೂ ಮಾಡಿರಲಿಲ್ಲ. ಆ್ಯಂಡ್ ನನಗೆ ಸ್ವಲ್ಪ ಬೆಳಗ್ಗೆ ಏಳೋದು ಲೇಟ್ ಆಗ್ತಿದೆ. ಯಾಕೆಂದರೆ ಈಗ 8 ಮಂತ್ ಶುರುವಾಗಿರೋ ಕಾರಣ ರಾತ್ರಿ ಪೂರ್ತಿ ನಿದ್ದೆ ಬರಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ನಿದ್ದೆ ಶುರು ಆಗ್ತಿರುತ್ತೆ ನನಗೆ. ಸೊ ಹೀಗಾಗಿ ಬೆಳಗ್ಗೆ ಎದ್ದು ನಾನು ಧ್ಯಾನ ಮುಗಿಸ್ಕೊಂಡು ನೀರು ಕುಡಿದು ಟಿಫಿನಿಗೆ ಬರೋಷ್ಟೊತ್ತಿಗೆ ಅಂದರೆ 11 ಆಗ್ತಿದೆ. ಸೊ ಅದಕ್ಕೆ ಸ್ವಲ್ಪ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಮಖಾನ ಇತ್ತು. ಸೊ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಕಷಾಯದ ಪೌಡ್ರು ಕೂಡ ಖಾಲಿ ಆಗಿತ್ತಲ್ಲ, ಸೊ ಹೀಗಾಗಿ ಕಷಾಯ ಪೌಡ್ರು ಕೂಡ ಮಾಡ್ಕೊಳ್ತಾ ಇದ್ದೆ. ಡ್ರೈ ಆಗಿ ಫ್ರೈ ಮಾಡೋವಂಥದ್ದು ಏನೇನಿತ್ತಲ್ಲ, ಸೊ ಅದನ್ನೆಲ್ಲ ಫಸ್ಟ್ ಮಾಡ್ಕೊಂಬಿಡೋಣ ಅಂಥೇಳಿ ಸ್ವಲ್ಪ ಕ್ಯಾಶ್ನಟ್ ಕೂಡ ತೊಗೊಂಡಿದ್ದೆ. ಒಂದು ಸ್ವಲ್ಪ ಏನೋ ಒಂದು 15-20 ಪೀಸಸ್ ಏನೋ ಇತ್ತು ಕ್ಯಾಶ್ನಟ್ಸು. ಸೊ ಅದನ್ನು ಸ್ವಲ್ಪ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಇದನ್ನು ಟ್ರೈ ಮಾಡಿದ್ದು. ಸೊ ಸ್ವಲ್ಪ ಸಾಲ್ಟ್ ಮತ್ತು ಅದೆಲ್ಲ ಹಾಕಿ ಟ್ರೈ ಮಾಡೋಣ ಮಸಾಲ ಕ್ಯಾಶ್ನಟ್ ಅಂಥೇಳಿ ಮಾಡಿದೆ. ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ನಾನು ಇಲ್ಲಿ ಏನೇ ಮಾಡೋದು ಸ್ವಲ್ಪ ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಂದರೆ ನನಗೆ ಕರಿಬೇವು ಅಂದರೆ ಇಷ್ಟ. ಆಮೇಲೆ ಕರಿಬೇವು ಫ್ಲೇವರ್ ಇದ್ದರೂ ಕೂಡ ನಂಗೆ ಇಷ್ಟ ಆಗುತ್ತೆ. ಸೊ ಹೀಗಾಗಿ ಮನೇಲಿ ಹಸುವಿನ ತುಪ್ಪ ಇತ್ತು. ಸೊ ಸ್ವಲ್ಪ ತುಪ್ಪ, ಆಮೇಲೆ ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಚಾಟ್ ಮಸಾಲ ಹಾಕ್ಕೋಬೋದು. ನಂಗೆ ಚಾಟ್ ಮಸಾಲ ಇಷ್ಟ ಆಗೋಲ್ಲ. ಸೊ ಮಖಾನಕ್ಕೆ ನಾನಿಲ್ಲಿ ಕರಿಬೇವನ್ನ ಯೂಸ್ ಮಾಡಿದ್ದೀನಿ. ಕ್ಯಾಶ್ನಟ್ಟಿಗೆ ಕರಿಬೇವನ್ನ ಯೂಸ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ಅಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನ ಆಗೋಗಿತ್ತು. ನಮ್ಮಮ್ಮ ರಾಗಿ ದೋಸೆನ ಹಾಕ್ಕೊಟ್ರು. ಸೊ ರಾಗಿ ದೋಸೆನ 1-2 ತಿಂದೆ. ಅದಾದಮೇಲೆ ಈವ್ನಿಂಗ್ 4 ಗಂಟೆ ಅಷ್ಟೊತ್ತಿಗೆ ಇವತ್ತು ಯಾಕೋ ಟೀ ಕುಡಿಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಹೀಗಾಗಿ ಫ್ರೂಟ್ ಸಲಾಡ್ ಮಾಡ್ಕೊಂಡಿದ್ದೆ. ದೆನ್ ನೈಟ್ ಕೂಡ ನಂದೇನು ಊಟ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಆದಮೇಲೆ ನೈಟ್ ರೊಟೀನ್ ಅಂದರೆ ನೋವಾ ವ್ಯಾಸ್ಲಿನ್ ನಾನು ಯೂಸ್ ಮಾಡೋದು. ಇದನ್ನು ನಾನು ಚಿಕ್ಕವಳಿದ್ದಾಗಿಂದನೇ ಯೂಸ್ ಮಾಡ್ತಿದ್ದೀನಿ. ಫೇಸಿಗೆ ಕೂಡ ಅಪ್ಲೈ ಮಾಡ್ತೀನಿ ಈ ವಿಂಟರ್ ಸೀಸನಲ್ಲಿ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾರು ಬೇಕಾದರೂ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನಾನು ಈ ಸ್ಟ್ರೆಚ್ ಮಾರ್ಕೆಲ್ಲ ಬರಬಾರ್ದು ಅಂಥೇಳಿ ಈ ಒಂದು ಮಾಯ್ಶ್ಚರೈಸ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮೀಶೋಯಿಂದ ತರಿಸ್ಕೊಂಡಿದ್ದು. ನೀವು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.